ಒಂದು ಪವಿತ್ರಾತ್ಮನ ವರಗಳಿದೆ, ಇನ್ನೊಂದು ಕಡೆ ಪವಿತ್ರಾತ್ಮನ ಫಲಗಳು ಸಹ ಇದೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಲ್ಲಿ ಪೌಲನ ಬರೆಯುವಂತಹ ಮಾತೇನಂತಂದ್ರೆ ದೇವರ ಆತ್ಮನಿಂದ ಇಂಥ ಫಲಗಳು ಉಂಟಾಗುತ್ತವೆ ಎಂಬುದಾಗಿ ತಾವು ಬರೀತಾರೆ. ತಾವು ಬರೆಯೋದೇನಂತಂದ್ರೆ 9 ಕಾರ್ಯಗಳನ್ನ ಅವ್ರು ಬರೀತಾರೆ. ಆ 9 ಕಾರ್ಯಗಳು ಯಾವುದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಈ 9 ಕಾರ್ಯಗಳು ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗುತ್ತೆ, ಪವಿತ್ರಾತ್ಮನ ಫಲಗಳು ಅಂತ ಅವ್ರು ಬರೀತಾರೆ. ಆಗ ಪವಿತ್ರಾತ್ಮನಲ್ಲಿ 9 ವರಗಳಿದೆ, ಅದೇ ರೀತಿಯಾಗಿ ಪವಿತ್ರಾತ್ಮನಲ್ಲಿ 9 ಫಲಗಳು ಇದೆ. ಈ ವರಗಳು ಅಂದ್ರೆ ಏನು? ಫಲಗಳು ಅಂದ್ರೆ ಏನು? ಈ ವರಗಳು ಅಂದ್ರೆ ಅದು ದೇವರ ಶಕ್ತಿಯನ್ನ ಪ್ರದರ್ಶಿಸುವಂತ ವಿಶೇಷವಾದ ಸಾಮರ್ಥ್ಯ. ಆದ್ರೆ ಈ ಫಲಗಳು ಏನು? ಈ ಫಲಗಳು ಏನು ಅಂತಂತಂದ್ರೆ, ಒಂದು ಮನುಷ್ಯ ಪವಿತ್ರಾತ್ಮರನ್ನ ಅನುಸರಿಸಿ ಜೀವಿಸುವಾಗ ಆ ಮನುಷ್ಯನ ಮುಖಾಂತರವಾಗಿ ಪ್ರತಿಫಲಿಸುವಂತ ದೇವರ ಸ್ವಭಾವಗಳು ಪವಿತ್ರಾತ್ಮನ ಫಲಗಳು. ಹಂಗಂದ್ರೆ ಒಂದು ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿ ದೇವರಾತ್ಮನ ಅನುಸರಿಸಿ ಜೀವಿಸುವಾಗ ಅವನಲ್ಲಿ ದೇವರ ಗುಣ ಸ್ವಭಾವಗಳು ಕಂಡು ಬರುತ್ತೆ. ಅವನ ಸ್ವಭಾವಗಳು ದೇವರ ಗುಣ ಸ್ವಭಾವಗಳಾಗಿ ಬದಲಾಗುತ್ತೆ. ಅದೇ ಪವಿತ್ರಾತ್ಮನ ಫಲಗಳು. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ನೀನು ಯಾರು ಸಹವಾಸ ಮಾಡ್ತೀಯೋ ಅವ್ರ ತರನೇ ಆಗ್ಬಿಡ್ತೀಯ ಅಂತ. ನೀವು ಪವಿತ್ರಾತ್ಮರ ಸಹವಾಸವನ್ನು ಮಾಡಿದ್ರೆ ದೇವರಂತೆ ಆಗ್ತೀರಾ. ಹಲ್ಲೆಲೂಯ. ನೀವು ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟವರಂತೆ ಆಗ್ತೀರಾ. ಪವಿತ್ರಾತ್ಮರ ಸಹವಾಸವನ್ನು ಮಾಡಿದ್ರೆ ದೇವರಂತೆ ಆಗ್ತೀರಾ. ಅದೇ ಪವಿತ್ರಾತ್ಮನ ಫಲಗಳು. ಆಗ ನಿಮ್ಮ ಸ್ವಭಾವಗಳೇ ನೀವು ಯಾರ ಸಹವಾಸದಲ್ಲಿ ಜೀವಿಸ್ತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಒಂದು ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮರನ್ನು ಅನುಸರಿಸಿ ಜೀವಿಸ್ತಾ ಇದ್ರೆ ಅವನು ಪವಿತ್ರಾತ್ಮನ ಫಲಗಳನ್ನ ಪ್ರಕಟಿಸ್ತಾನೆ. ಹಂಗಂತಂದ್ರೆ ದೇವರ ಗುಣ ಸ್ವಭಾವಗಳು ಅವನ ಮುಖಾಂತರವಾಗಿ ಪ್ರತಿಫಲಿಸುತ್ತೆ. ನೀವು ಕನ್ನಡಿಗೆ ಬೆಳಕನ್ನು ಬಿಟ್ರೆ ಏನಾಗುತ್ತೆ? ಕನ್ನಡಿಗೆ ಬೆಳಕನ್ನು ಬಿಟ್ರೆ ಆ ಬೆಳಕು ಕನ್ನಡಿಗೆ ಹೊಡೆದು ಅದು ಪ್ರತಿಫಲಿಸುತ್ತೆ, ಆಚೆ ಬರುತ್ತೆ. ಅದೇ ರೀತಿಯಾಗಿ ನಾವು ಪವಿತ್ರ ಆತ್ಮ ಭರಿತರಾಗಿ ಜೀವಿಸುವಾಗ ದೇವರ ಸ್ವಭಾವಗಳು ನಮ್ಮ ಮೇಲೆ ಬಂದು ಅದು ನಮ್ಮ ಮುಖಾಂತರವಾಗಿ ಅನೇಕರಿಗೆ ಪ್ರತಿಫಲಿಸುತ್ತೆ. ಆಗ ಪವಿತ್ರ ಆತ್ಮನ ಫಲಗಳು ಅಂತಂತಂದ್ರೆ ಏನಂದ್ರೆ, ಪವಿತ್ರ ಆತ್ಮರನ್ನು ಅನುಸರಿಸಿ ಜೀವಿಸುವಾಗ ಒಂದು ವ್ಯಕ್ತಿಯ ಮುಖಾಂತರವಾಗಿ ಪ್ರತಿಫಲಿಸುವಂತ ದೇವರ ಗುಣ ಸ್ವಭಾವಗಳೇ ಪವಿತ್ರ ಆತ್ಮನ ಫಲಗಳು. ದೇವರ ಆತ್ಮರ ವರಗಳನ್ನ ನಾವು ಹೊಂದಿಕೊಂಡು ದೇವರ ಶಕ್ತಿಯನ್ನ ಪ್ರದರ್ಶಿಸಬೇಕಾಗಿರುವಂಥದ್ದು ಮುಖ್ಯ. ಅದೇ ರೀತಿಯಾಗಿ ದೇವರ ಆತ್ಮರನ್ನು ಅನುಸರಿಸಿ ದೇವರ ಗುಣ ಸ್ವಭಾವಗಳನ್ನು ಪ್ರತಿಫಲಿಸಬೇಕಾಗಿರುವುದು ನಮಗೆ ಅಷ್ಟೇ ಮುಖ್ಯ. ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಆತ್ಮರ ವರಗಳನ್ನು ಹೊಂದಿಕೊಂಡು ದೇವರ ಶಕ್ತಿಯನ್ನ ಪ್ರದರ್ಶಿಸ್ತಾರೆ. ಆದರೆ ಪವಿತ್ರಾತ್ಮರನ್ನು ಅನುಸರಿಸಿ ದೇವರ ಗುಣ ಸ್ವಭಾವಗಳನ್ನ ಪ್ರತಿಫಲಿಸಬೇಕು ಅನ್ನೋದ್ರಲ್ಲಿ ತಪ್ಪಿ ಹೋಗ್ತಾರೆ. ಅನೇಕರಿಗೆ ದೇವರ ಶಕ್ತಿ ಇದೆ, ಅನೇಕರಿಗೆ ದೇವರ ಬಲ ಇದೆ. ಆದ್ರೆ ಅನೇಕರು ಏನ್ ಮರ್ತೋಗಿದ್ದಾರೆ ಅಂತಂತಂದ್ರೆ, ನಾನು ದೇವರ ಶಕ್ತಿಯನ್ನು ಮಾತ್ರ ಪ್ರದರ್ಶಿಸಬೇಕು ಅಂತಲ್ಲ, ನಾನು ದೇವರ ಗುಣ ಸ್ವಭಾವಗಳನ್ನು ಪ್ರತಿಫಲಿಸಬೇಕು ಅನ್ನೋದನ್ನ ಅನೇಕರು ಮರೆತು ಹೋಗಿರ್ತಾರೆ. ವರಗಳುಳ್ಳವர்களಾಗಿರ್ತಾರೆ, ದೇವರ ಶಕ್ತಿಯನ್ನು ತೋರ್ಪಡಿಸುವಂತವர்களಾಗಿರ್ತಾರೆ. ದೇವರ ಪ್ರೀತಿಯನ್ನ ತೋರ್ಪಡಿಸೋದಿಲ್ಲ, ದೇವರ ಕರುಣೆಯನ್ನ ತೋರ್ಪಡಿಸೋದಿಲ್ಲ, ದೇವರ ಕ್ಷಮೆಯನ್ನ ತೋರ್ಪಡಿಸೋದಿಲ್ಲ, ದೇವರ ಸಮಾಧಾನವನ್ನ ತೋರ್ಪಡಿಸೋದಿಲ್ಲ, ದೇವರ ಗುಣ ಸ್ವಭಾವಗಳನ್ನ ತೋರ್ಪಡಿಸೋದಿಲ್ಲ. ಶಕ್ತಿಯನ್ನು ಪ್ರದರ್ಶಿಸಿ ನಾನು ದೇವರ ಮನುಷ್ಯ ಅಂತ ಅನ್ಕೊಳ್ತಾ ಇರ್ತಾರೆ. ಆದರೆ ನಾನು ನೀವು ದೇವರೊಂದು ವರಗಳನ್ನು ಹೊಂದಿಕೊಂಡು ದೇವರ ಶಕ್ತಿಯನ್ನು ಪ್ರದರ್ಶಿಸುವುದರಲ್ಲಿ ಅಷ್ಟರಲ್ಲೇ ನಿಂತುಕೊಳ್ಳಬಾರದು. ಪವಿತ್ರ ಆತ್ಮನ ಫಲವಾಗಿರುವ ದೇವರ ಗುಣ ಸ್ವಭಾವಗಳನ್ನ ಪ್ರತಿಫಲಿಸುವಂತವர்களಾಗಿ ನಾನು ನೀವಿರಬೇಕು. ಹಲ್ಲೆಲೂಯ. ಆಗ ದೇವರ ಆತ್ಮರ ಫಲಗಳು 9 ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೆಲ್ಲ ಏನಂತಂದ್ರೆ ದೇವರ ಗುಣ ಸ್ವಭಾವಗಳು. ನಾನು ನೀವು ದೇವರ ಆತ್ಮರ ಫಲವನ್ನ ಪ್ರದರ್ಶಿಸುವಂತವர்களಾಗಿ ಇರಬೇಕು. ಇವತ್ತು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಅನೇಕರು ಏನ್ ಮಾಡ್ತಾರೆ, ದೇವರಿಂದ ನಾನು ಆ ವಾರ ಹೊಂದ್ಕೊಳ್ಬೇಕು, ಈ ವಾರ ಹೊಂದ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ.
ದೇವರೇ ನನಗೆ ಪ್ರವಾದನೆ ವರ ಕೊಡು ಸ್ವಾಮಿ, ದೇವರೇ ನಾನು ಅದ್ಭುತಗಳು ಮಾಡುವಂತ ವರ ಕೊಡು ಸ್ವಾಮಿ, ದೇವರೇ ನನ್ನ ಮಹತ್ವಗಳನ್ನು ಮಾಡುವಂತ ವರ ಕೊಡು ಸ್ವಾಮಿ, ನಾನು ನೀನ್ ಯಾರು ಅಂತ ಈ ಲೋಕಕ್ಕೆ ತೋರಿಸ್ತೀನಿ ಅಂತ ಅನೇಕರು ಅಂದ್ಕೊಳ್ತಾರೆ. ಆದ್ರೆ ನಾನು ದೇವರ ಗುಣಗಳನ್ನು ಸಹ ಕೇಳಬೇಕು, ದೇವರ ಸ್ವಭಾವಗಳನ್ನು ನಾನು ಧರಿಸಿಕೊಂಡು ಜೀವಿಸಿ ದೇವರು ಎಷ್ಟು ಒಳ್ಳೆಯವನನ್ನೋದನ್ನು ತೋರಿಸಬೇಕು ಅನ್ನೋದನ್ನ ಮರೆತು ಹೋಗ್ತಾರೆ. ಈ ಲೋಕ ದೇವರು ಸರ್ವಶಕ್ತನು ಅನ್ನೋದನ್ನ ಮಾತ್ರ ತಿಳಿಬೇಕು ಅಂತ ಅಲ್ಲ, ದೇವರ ಪ್ರೀತಿ ಸ್ವರೂಪನು ಅನ್ನೋದನ್ನು ಸಹ ತಿಳಿಯಬೇಕು. ದೇವರು ಒಂದು ಕಡೆಯಲ್ಲಿ ಸರ್ವಶಕ್ತನು, ಮಹಾಬಲಿಷ್ಠನು, ದೇವರಿಂದ ಆಗದಿರುವ ಕಾರ್ಯ ಒಂದು ಸಹ ಇಲ್ಲ. ಆದ್ರೆ ಇನ್ನೊಂದು ಕಡೆಯಲ್ಲಿ ದೇವರ ಅಷ್ಟೇ ಪ್ರೀತಿ ಉಳ್ಳ ಆತನು, ಅಷ್ಟೇ ಕರುಣೆ ಉಳ್ಳ ಆತನು, ಅಷ್ಟೇ ದಯವುಳ್ಳ ಆತನು, ಅಷ್ಟೇ ದೀರ್ಘ ಶಾಂತನು, ಅಷ್ಟೇ ಕ್ಷಮಿಸುವ ಆತನು, ನಮ್ಮನ್ನು ಸೇರಿಸಿಕೊಳ್ಳುವ ಆತನು. ಒಂದು ಕಡೆಯಲ್ಲಿ ದೇವರಿಗೆ ಮಹಾಬಲ ಇದೆ, ಇನ್ನೊಂದು ಕಡೆ ದೇವರ ಗುಣಾತಿಶಯಗಳು ಎಷ್ಟೋ ಒಳ್ಳೆಯದಾಗಿವೆ. ಆಗ ನಾನು ನೀವು ದೇವರ ಒಂದು ಮುಖವನ್ನು ಮಾತ್ರ ಲೋಕಕ್ಕೆ ತೋರಿಸುವಂತವர்களಾಗಿ ಇರಬಾರದು. ಹಂಗಂದ್ರೆ ಏನು? ದೇವರ ಆತ್ಮರ ವರಗಳನ್ನು ಹೊಂದಿಕೊಂಡು ಮಹತ್ಯಗಳನ್ನು ಅದ್ಭುತಗಳನ್ನು ಮಾಡಿ ದೇವರು ಎಂತ ಬಲಿಷ್ಠನು ಅನ್ನೋದನ್ನ ಮಾತ್ರ ತೋರಿಸ್ಬೇಕು ಅಂತ ಅಲ್ಲ, ದೇವರ ಗುಣ ಸ್ವಭಾವಗಳನ್ನು, ದೇವರ ಮನಸ್ಸನ್ನು ನಾವು ಹೊಂದಿಕೊಂಡು ದೇವರು ಎಷ್ಟು ಒಳ್ಳೆಯವರು ಅನ್ನೋದನ್ನು ಈ ಲೋಕಕ್ಕೆ ನಾವು ತೋರಿಸಬೇಕು. ದೇವರ ವಾಕ್ಯ ಹೇಳ ಮಾತು, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವೇ ಎಂಬುದಾಗಿ. ಆಗ ನಾನು ನೀವು ದೇವರು ಒಳ್ಳೆಯವನು ಅನ್ನೋದನ್ನ ಈ ಲೋಕಕ್ಕೆ ತೋರಿಸಬೇಕು, ಆತನ ಕೃಪೆ ಶಾಶ್ವತ ಅನ್ನೋದನ್ನ ಈ ಲೋಕಕ್ಕೆ ತೋರಿಸಬೇಕು. ದೇವರು ಸರ್ವಶಕ್ತನು, ಮಹಾಬಲಿಷ್ಠನು ಅನ್ನೋದನ್ನ ತೋರಿಸ್ಬೇಕಂತಂದ್ರೆ ನಮಗೇನ್ ಬೇಕು? ದೇವರ ಆತ್ಮನ ವರಗಳು ಬೇಕು. ಆದ್ರೆ ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು ಅನ್ನೋದನ್ನ ತೋರಿಸೋದಕ್ಕೆ ದೇವರ ಆತ್ಮರ ಫಲಗಳು ನಮಗೆ ಬೇಕು. ಇವತ್ತು ಅನೇಕರು ವರಗಳನ್ನು ನಿರೀಕ್ಷೆ ಮಾಡ್ತಾರೆ. ದೇವರೇ ನನಗೆ ವರಗಳು ಕೊಡು ಸ್ವಾಮಿ, ನಾನು ಏನ್ ಮಾಡ್ತೀನಿ ನೋಡು ಅಂತ. ಆದ್ರೆ ಫಲಗಳನ್ನ ಹೊಂದಿಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದ್ರೆ ಫಲಗಳನ್ನು ಹೊಂದಿಕೊಂಡು ನಾನು ದೇವರು ಯಾರು ಅಂತ ತೋರಿಸ್ತೀನಿ ಅಂತ ಯಾರು ಅನ್ಕೊಳ್ತಾ ಇದ್ದಾರೆ? ಎಲ್ಲರೂ ದೇವರೇ ನನಗೆ ವರಗಳು ಕೊಡು ಸ್ವಾಮಿ, ನಾನು ಲೋಕವನ್ನು ಕದಲಿಸ್ಬಿಡ್ತೀನಿ ಅಂತ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ದೇವರು ವರಗಳು ಕೊಡೋದಿಲ್ಲ. ಆದ್ರೆ ಪವಿತ್ರಾತ್ಮನ ಫಲಗಳು ಎಲ್ಲರೂ ಹೊಂದೋದಕ್ಕೆ ಅವಕಾಶ ಇದೆ. ಆದ್ರೆ ಆ ಪವಿತ್ರಾತ್ಮನ ಫಲಗಳನ್ನ, ಆ ದೇವರ ಗುಣ ಸ್ವಭಾವಗಳನ್ನ ನಾನು ಹೊಂದಿಕೊಂಡು ದೇವರು ಎಷ್ಟು ಒಳ್ಳೆಯವನು ಅನ್ನೋದನ್ನ ಈ ಲೋಕಕ್ಕೆ ತೋರಿಸ್ತೀನಿ ಅಂತ ಯಾರು ಅಂದುಕೊಳ್ಳೋದಿಲ್ಲ. ಇವತ್ತು ನೀವು ಎಂತವರಾಗಿದ್ದೀರಾ? ನನಗೆ ದೇವರು ಏನಾದ್ರೂ ವರ ಕೊಟ್ರೆ ನಾನು ದೇವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ದೇವರು ಯಾವ ವರ ಕೊಟ್ಟಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ನೀವು ವರಗಳನ್ನು ಉಪಯೋಗಿಸಿ ಮಾತ್ರ ಈ ಲೋಕಕ್ಕೆ ದೇವರನ್ನು ತೋರಿಸ್ಬೇಕು ಅಂತ ಅಲ್ಲ, ದೇವರ ಆತ್ಮರ ಫಲಗಳನ್ನು ಉಪಯೋಗಿಸಿ ಈ ಲೋಕಕ್ಕೆ ದೇವರನ್ನು ತೋರಿಸಬಹುದು. ಕ್ರಿಸ್ತನು ಶಿಲುಬೆಯಲ್ಲಿ ತೋರಿಸಿದ ಅದನ್ನೇ. ಯೇಸು ಕ್ರಿಸ್ತನು ಪವಿತ್ರಾತ್ಮನ ಶಕ್ತಿಯ ಮುಖಾಂತರವಾಗಿ ದೇವರ ಬಲವನ್ನ ಈ ಲೋಕದಲ್ಲಿ ಪ್ರದರ್ಶಿಸಿದ್ರು. ಅದೇ ರೀತಿಯಾಗಿ ದೇವರ ಗುಣ ಸ್ವಭಾವಗಳನ್ನ ಅವರು ತೋರಿಸಿಕೊಟ್ರು. ಶಿಲುಬೆಯಲ್ಲಿ ತನ್ನನ್ನೇ ಪಾಪ ಇಲ್ಲದವನಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟು ದೇವರು ಎಷ್ಟು ಒಳ್ಳೆಯವನು ಅನ್ನೋದನ್ನ ಅವರು ತೋರಿಸಿಕೊಟ್ರು. ತನ್ನನ್ನು ದೂಷಿಸಿದವರನ್ನ ಕ್ಷಮಿಸಿ ಅವರು ದೇವರು ಎಷ್ಟು ಒಳ್ಳೆಯವರು ಅನ್ನೋದನ್ನ ತೋರಿಸಿಕೊಟ್ರು. ಆಗ ಪವಿತ್ರಾತ್ಮನಲ್ಲಿ ವರಗಳಿದೆ, ಪವಿತ್ರಾತ್ಮನಲ್ಲಿ ಫಲಗಳು ಸಹ ಇದೆ. ವರಗಳನ್ನ ದೇವರ ಆತ್ಮರು ಯಾರಿಗೆ ಕೊಡಬೇಕು ಅಂತ ದೇವರ ಚಿತ್ತ ಇದೆಯೋ ಅವರು ಕೊಡ್ತಾರೆ. ಆದ್ರೆ ಫಲಗಳನ್ನ ಎಲ್ಲರೂ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯೋದ್ರ ಮುಖಾಂತರವಾಗಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಇವತ್ತು ಅನೇಕರು ವರಗಳನ್ನ ಬೇಡ್ತಾ ಇದ್ದಾರೆ, ವರಗಳನ್ನ ಅಪೇಕ್ಷಿಸ್ತಾ ಇದ್ದಾರೆ. ಆದ್ರೆ ಫಲಗಳನ್ನ ಎಲ್ಲರೂ ಹೊಂದಿಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ದೇವರ ಆತ್ಮರ ಫಲಗಳ ಮುಖಾಂತರವಾಗಿ ದೇವರ ಒಳ್ಳೆಯತನವನ್ನು ಈ ಲೋಕಕ್ಕೆ ತೋರಿಸ್ತೀನಿ ಅಂತ ಯಾರು ಅಂದ್ಕೊಳ್ಳೋದಿಲ್ಲ. ಇವತ್ತು ನಾವು ದೇವರ ಫಲವನ್ನ, ಪವಿತ್ರ ಆತ್ಮರ ಫಲವನ್ನ ಈ ಲೋಕಕ್ಕೆ ನಾವು ತೋರಿಸ್ತಾ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಮಗೆ ದೇವರ ಆತ್ಮರು ವರಗಳನ್ನ ಕೊಡ್ತಾರೆ, ಆದ್ರೆ ಅದು ಎಲ್ಲರಿಗೂ ಕೊಡದೆ ಹೋಗ್ಬೋದು. ಆದ್ರೆ ದೇವರು ಕೊಟ್ಟಿಲ್ಲ ಅಂದ್ರೆ ದೇವರೇ ಕೊಡು 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 ಅಂತ ಬೇಡವರಿದ್ದಾರೆ. ಆದ್ರೆ ಇನ್ನೊಂದನ್ನ ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ, ಆದ್ರೆ ಅದ್ರ ಕಡೆಗೆ ಯಾರಿಗೂ ಗಮನ ಇಲ್ಲ. ಅಂದ್ರೆ ಏನು? ಪವಿತ್ರ ಆತ್ಮರ ವರಗಳು ಬೇಕು ಸ್ವಾಮಿ ಬೇಕು ಸ್ವಾಮಿ ಅಂತ ಎಲ್ಲರೂ ಕೇಳ್ತಾರೆ. ಆದ್ರೆ ಪವಿತ್ರ ಆತ್ಮರ ಫಲಗಳನ್ನ, ದೇವರ ಗುಣ ಸ್ವಭಾವಗಳನ್ನು ಹೊಂದಿಕೊಳ್ಳೋದಕ್ಕೆ ದೇವರು ಎಲ್ಲರನ್ನು ಕರೆದಿದ್ದಾರೆ. ಆದ್ರೆ ಅದ್ರ ಕಡೆಗೆ ಯಾರು ತಿರುಗಿನೇ ನೋಡೋದಿಲ್ಲ. ವರ ಕೊಡು ಸ್ವಾಮಿ ವರ ಕೊಡು ಸ್ವಾಮಿ ವರ ಕೊಡು ಸ್ವಾಮಿ ಅಂತ ಅದನ್ನೇ ಬೇಡ್ತಾ ಇರ್ತಾರೆ. ಆದ್ರೆ ನಾನು ನೀವು
ದೇವರ ವರಗಳನ್ನು ಹೊಂದಿಕೊಂಡು ದೇವರ ಶಕ್ತಿಯನ್ನು ಪ್ರದರ್ಶಿಸಬೇಕು. ದೇವರ ಸ್ವಭಾವಗಳನ್ನು ಹೊಂದಿಕೊಂಡು ದೇವರ ಹೃದಯವನ್ನು ಈ ಲೋಕದಲ್ಲಿ ಪ್ರದರ್ಶಿಸಬೇಕು. ಹಲ್ಲೆಲೂಯಾ. ಆಗಲೇ ನಾವು ಪರಿಪೂರ್ಣ. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ತಂದೆಯೇ ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ದೇವರ ಆತ್ಮರ ವರಗಳು ತಂದೆ ನಮಗೆ ಅಗತ್ಯ. ಅದೇ ಸಮಯದಲ್ಲಿ ಪವಿತ್ರ ಆತ್ಮರ ಫಲಗಳನ್ನು ನಾವು ಪ್ರದರ್ಶಿಸಬೇಕಾಗಿರುವಂಥದ್ದು ನಮಗೆ ಅಗತ್ಯ. ತಂದೆಯೇ, ನಾವು ವರಗಳನ್ನು ಬೇಡಿ, ವರಗಳನ್ನು ಬಯಸಿ, ವರಗಳಲ್ಲೇ ನಿಂತು ಬಿಡದೆ ದೇವರ ಗುಣ ಸ್ವಭಾವಗಳಾಗಿರುವಂಥ ಪವಿತ್ರ ಆತ್ಮನ ಫಲವನ್ನು ತಂದೆಯೇ ನಾವು ಪ್ರದರ್ಶಿಸುವುದಕ್ಕೆ ಗಮನವಾಗಿರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ವರಗಳನ್ನು ಹೊಂದಿಕೊಂಡು ದೇವರು ಎಷ್ಟು ಬಲಿಷ್ಠನು ಅನ್ನೋದನ್ನು ನಾನು ಲೋಕಕ್ಕೆ ತೋರಿಸುತ್ತೇನೆ ಎಂಬುದಾಗಿ ನಿರೀಕ್ಷಿಸಿಕೊಳ್ಳುವಂಥದ್ದಲ್ಲ, ಆದರೆ ದೇವರ ಗುಣ ಸ್ವಭಾವಗಳನ್ನು ಹೊಂದಿ ದೇವರು ಎಷ್ಟು ಒಳ್ಳೆಯವನೆನ್ನುವುದನ್ನು ನಾನು ಈ ಲೋಕಕ್ಕೆ ತೋರಿಸಿಕೊಡುತ್ತೇನೆ ಎಂಬುದಾಗಿ ತಂದೆಯೇ ನಾವು ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯ ವರಗಳು ನಮ್ಮಲ್ಲಿ ಇದೆಯೋ ಇಲ್ಲವೋ, ಆದರೆ ಫಲಗಳು ನಮ್ಮೆಲ್ಲರಲ್ಲಿಯೂ ಇರಲೇಬೇಕು. ವರಗಳಲ್ಲಿ ನಮ್ಮೆಲ್ಲರಿಗೂ ಪಾಲು ಇಲ್ಲದೆ ಹೋಗಬಹುದು, ಆದರೆ ಫಲಗಳಲ್ಲಿ ಎಲ್ಲರಿಗೂ ಪಾಲನ್ನು ಹೊಂದುವುದಕ್ಕೆ ಅವಕಾಶ ಉಂಟು. ತಂದೆಯೇ, ನಾವು ಅದರಲ್ಲಿ ಪಾಲನ್ನು ಹೊಂದಿ ನಿಮ್ಮ ಗುಣ ಸ್ವಭಾವಗಳನ್ನು ಈ ಲೋಕದಲ್ಲಿ ಪ್ರತಿಫಲಿಸುವ ಹಾಗೆ ನಮಗೆ ನೀವು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆಯೇ, ವರಗಳ ಕಡೆಗೇ ಗಮನವನ್ನಿಟ್ಟು ಫಲಗಳನ್ನು ನಾವು ಮರೆತು ಹೋಗಿದ್ದರೆ ನಮ್ಮನ್ನು ಕ್ಷಮಿಸಿರಿ ತಂದೆಯೇ. ಆದರೆ ವರಗಳನ್ನು ಬೇಡಿ, ವರಗಳನ್ನು ಪಡೆದು, ವರಗಳನ್ನು ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಿ, ಅದರಂತೆ ಪವಿತ್ರಾತ್ಮನ ಫಲಗಳ ಮೂಲಕವಾಗಿ ತಂದೆಯ ನಿಮ್ಮ ಗುಣ ಸ್ವಭಾವಗಳನ್ನು ಈ ಲೋಕಕ್ಕೆ ನಾವು ಪ್ರದರ್ಶಿಸುವವರುಗಳಾಗಿ ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ ತಂದೆಯೇ. ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.